ಇದೆಲ್ಲದರ ಮಧ್ಯೆ ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಬೆನ್ನಲ್ಲೇ ಕಚ್ಚಾ ತೈಲದ ಬೆಲೆಯಲ್ಲಿ ಏರಿಕೆ ಆಗಿದೆ. 1 ಬ್ಯಾರಲ್ ಕಚ್ಚಾ ತೈಲದ ಮೇಲೆ ಬರೋಬ್ಬರಿ $10 ದರ ಏರಿಕೆ ಆಗಿದೆ. $72ನಿಂದ $80ಗೆ ಏರಿಕೆ ಆಗಿದೆ ಕಚ್ಚಾ ತೈಲದ ದರ ಅನ್ನುವಂತಹ ವಿಚಾರ. ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಯುದ್ಧದ ಬಿಕ್ಕಟ್ಟು ನಿರ್ಮಾಣ ಯಥಾವತ್ತಾಗಿ ಮುಂದುವರೆದಿದೆ. ಆದರೆ ಈ 1 ಬ್ಯಾರಲ್ ಕಚ್ಚಾ ತೈಲದ ಬೆಲೆ $100ಗೆ ಏರಿಕೆ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಬಹಳಷ್ಟು ಜನ ತಜ್ಞರು ಹೇಳೋ ಪ್ರಕಾರ ಯಾವಾಗ ನಿನ್ನೆ ಮೊದಲ ಬಾರಿಗೆ ಇಸ್ರೇಲ್ ಮತ್ತು ಅಮೆರಿಕ ಇರಾನ್ ಮೇಲೆ ದಾಳಿಯನ್ನ ಮಾಡುತ್ತೆ, ದಾಳಿ ಮಾಡಿದ ಕೆಲವೇ ಗಂಟೆಗಳಲ್ಲಿ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರಲ್ಗೆ $5 ಏರಿಕೆ ಆಗಿತ್ತು. ಇವತ್ತು 2ನೇ ದಿನ $10 ಏರಿಕೆ ಆಗಿದೆ. ಮುಂದಿನ ದಿನಗಳಲ್ಲಿ ಇದು $20 ಏರಿಕೆ ಆಗುವಂತಹ ಸಾಧ್ಯತೆಗಳಿದೆ ಅನ್ನುವಂತಹ ಪ್ರಿಡಿಕ್ಷನ್ ಅನ್ನ ಮಾಡಲಾಗ್ತಾ ಇದೆ. ಒಂದು ವೇಳೆ ಆ ರೀತಿ ಏನಾದರೂ ಆಗಿದ್ದೇ ಆದರೆ ಇದರ ಪೂರ್ತಿ ಪರಿಣಾಮ ಇಡೀ ವಿಶ್ವದ ಮೇಲೆ ಬೀಳುತ್ತೆ, ವಿಶ್ವದ ಆರ್ಥಿಕ ಮುಗ್ಗಟ್ಟಿನ ಮೇಲೆ ಬೀಳುತ್ತೆ. ಜೊತೆಗೆ ನಿಮಗೆ ಒಂದು ಹೇಳಬೇಕು ಅಂದರೆ ಈ ಇರಾನ್ನಲ್ಲಿ ಎಷ್ಟರ ಮಟ್ಟಿಗೆ ತೈಲ ನಿಕ್ಷೇಪಗಳಿದ್ದಾವೆ, ತೈಲ ಸಂಗ್ರಹಣೆಗಳ ನಿಕ್ಷೇಪಗಳಿದ್ದಾವೆ ಅಂದರೆ ಇಡೀ ವಿಶ್ವದ ಅತಿ ದೊಡ್ಡದಾದಂತಹ ನಿಕ್ಷೇಪ ಇರುವಂಥದ್ದೇ, ತೈಲ ನಿಕ್ಷೇಪ ಇರೋದೇ ಈ ಇರಾನ್ನಲ್ಲಿ. ಬಹುತೇಕ 70ರಿಂದ 80ರಷ್ಟು ಚೀನಾಗೆ ತೈಲವನ್ನು, ಕಚ್ಚಾ ತೈಲವನ್ನು ಸಪ್ಲೈ ಮಾಡೋದೇ ಈ ಇರಾನ್. ಇಲ್ಲಿಂದನೇ ಚೀನಾ ಖರೀದಿ ಮಾಡುತ್ತೆ. ಅದರ ಜೊತೆಗೆ ಇಲ್ಲೊಂದು ಮಾಹಿತಿಯನ್ನು ಹೇಳೋದಾದರೆ ಈ ಯುದ್ಧದ ಹಿಂದಿರುವಂತಹ ಮತ್ತೊಂದು ಪ್ರಶ್ನೆ ಉದ್ಭವ ಆಗಿರುವಂಥದ್ದೇ ಈ ತೈಲದ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಹೋಗಿರುವಂತಹ ಕಾರಣಕ್ಕಾಗಿ ಯುದ್ಧ ಅನ್ನುವಂತಹ ಚರ್ಚೆಯೂ ಸಹ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.